ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಂಗ್ ಟಾಪಿಕ್ ಏನಪ್ಪಾ ಅಂತ ಅಂದರೆ ಮಿತ್ಸ್ ಅಬೌಟ್ ಬೇಬಿ ಜೆಂಡರ್ ಇನ್ ಪ್ರೆಗ್ನೆನ್ಸಿ. ಸೊ ನನಗೆ ಒಂದು ಬಾಯ್ ಆ್ಯಂಡ್ ಒಂದು ಗರ್ಲ್ ಬೇಬಿ ಇರೋದ್ರಿಂದ ನನಗೆ ಸ್ವಲ್ಪ ನಾಲೆಜ್ ಇದೆ. ಇವಾಗ ಫಸ್ಟ್ ಬೇಬಿ ಗರ್ಲ್ ಇದ್ದರೆ ಬಾಯ್ ಆಗಲಿ ಗರ್ಲ್ ಆಗಲಿ ಏನಾದರೂ ಪರವಾಗಿಲ್ಲ ಅಂತ ಇರ್ತೀವಿ. ಬಟ್ ಸೆಕೆಂಡಲ್ಲಿ ಗರ್ಲ್ ಇದ್ದರೆ ಬಾಯ್ ಬೇಕಿರುತ್ತೆ, ಬಾಯ್ ಇದ್ದರೆ ಗರ್ಲ್ ಬೇಕಿರುತ್ತೆ. ಸೊ ಅದೇ ಥರ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲೆಲ್ಲ ಹೋಗಿ ಸರ್ಚ್ ಮಾಡ್ತಾ ಇದ್ದೆ, ಯಾವುದು ಗರ್ಲ್ ಬೇಬಿ ಇದ್ದರೆ ಯಾವ ಥರ ಇರುತ್ತೆ, ಬಾಯ್ ಬೇಬಿ ಇದ್ದರೆ ಯಾವ ಥರ ಇರುತ್ತೆ ಅಂತ. ಸೊ ಅದ್ರ ಪ್ರಕಾರ ನನ್ನ ಎರಡೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವುದು ಮಿತ್ಸ್ ಕರೆಕ್ಟ್ ಇದೆ ಅಥವಾ ಯಾವುದು ರಾಂಗ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಟಾಪಿಕ್ ಬಂದು ಬೆಲ್ಲಿ ಶೇಪ್. ಬೇಬಿ ಗರ್ಲ್ ಆಗಿದ್ರೆ ಹೈ ಕ್ಯಾರಿ ವೈಡ್ ಆಗಿರುತ್ತೆ ಅಂತ. ಸೊ ಅದೇ ಬಾಯ್ ಆಗಿದ್ರೆ ಲೋ ಕ್ಯಾರಿ ಸ್ವಲ್ಪ ನ್ಯಾರೋ ಶೇಪಲ್ಲಿ ಇರುತ್ತೆ ಅಂತ. ಸೊ ಈ ಮಿತ್ ಬಂದ್ಬಿಟ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟ್ ಇತ್ತು. ಸೆಕೆಂಡ್ ಟಾಪಿಕ್ ಬಂದು ಕ್ರೇವಿಂಗ್ಸ್. ಸೊ ಗರ್ಲ್ ಬೇಬಿ ಕ್ಯಾರಿ ಮಾಡಿದ್ರೆ ನೀವು ಸ್ವೀಟ್ ಜಾಸ್ತಿ ತಿಂತೀರಾ, ಆ್ಯಂಡ್ ಬಾಯ್ ಇದ್ದರೆ ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂತ ಹೇಳ್ತಾರೆ. ಸೊ ಇದು ಮಿಸ್ ಬಂದ್ಬಿಟ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಇದು ಕೂಡ ಕರೆಕ್ಟ್ ಆಗಿತ್ತು. ಸೊ ನಾನು ಲೇಬರ್ ರೂಮ್ಗೆ ಹೋಗೋವರೆಗೂ ಕೂಡ ಸ್ವೀಟ್ನ ತಿಂದಿದ್ದೀನಿ. ನಾನು ಗರ್ಲ್ ಬೇಬಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ಸ್ವೀಟ್ ಇಷ್ಟ ಆಗ್ತಾಯಿತ್ತು, ಡೈಲಿ ಸ್ವೀಟ್ ತಿಂತಾ ಇದ್ದೆ. ಆ್ಯಂಡ್ ಅದೇ ಸೇಮು ಬಾಯ್ ಬೇಬಿ ಕ್ಯಾರಿ ಮಾಡಿದಾಗ ಸಿಕ್ಕಾಪಟ್ಟೆ ಖಾರ ತಿಂತಾ ಇದ್ದೆ. ಸೊ ಈ ಮಿತ್ ಬಂದ್ಬಿಟ್ಟು ನನಗೆ ಇದು ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಬೇಬಿ ಹಾರ್ಟ್ ರೇಟು. ಸೊ ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ಎವ್ರಿ ಸ್ಕ್ಯಾನಲ್ಲೂ ಕೂಡ ಡಿಫ್ರೆಂಟ್ ಆಗಿ ಹಾರ್ಟ್ ರೇಟ್ ಬಂದಿರುತ್ತೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಏನಾಗುತ್ತೆ ಅಂತಂದರೆ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನನ್ನ ಪ್ರೆಗ್ನೆನ್ಸಿಯಲ್ಲಿ ಇದೆರಡೂ ಟೈಮಲ್ಲಿ ಕರೆಕ್ಟ್ ಆಗಿತ್ತು. ಬಿಲೋ 130 ಇದ್ದರೆ ಅದು ಬಾಯ್ ಬೇಬಿ ಆಗಿರುತ್ತೆ, ಆ್ಯಂಡ್ 130 ಮೇಲೆ ಇದ್ದರೆ ಅದು ಗರ್ಲ್ ಆಗಿರುತ್ತೆ. ಸೊ ಬೇಕಿದ್ರೆ ನಾನು ನಂದೆರಡು ಸ್ಕ್ಯಾನ್ ರಿಪೋರ್ಟ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು ಗರ್ಲ್ ಮತ್ತು ಬಾಯ್ದು. ಸೊ ನೀವಿಲ್ಲಿ ನೋಡ್ಬೋದು ಫಿಟಲ್ ಹಾರ್ಟ್ ರೇಟ್ 144 BPM ಅಂತ ಇದೆ ಅಲ್ವಾ. ಸೊ ಇದು ಬಂದುಬಿಟ್ಟು ನನ್ನ ಬೇಬಿ ಗರ್ಲ್ ಸ್ಕ್ಯಾನ್ ರಿಪೋರ್ಟು. ಆ್ಯಂಡ್ ಇದು ಫಿಟಲ್ ಹಾರ್ಟ್ ರೇಟ್ 122 BPM ಅಂತ ಇದೆ ಅಲ್ವಾ. ಸೊ ಇದು ಬಂದುಬಿಟ್ಟು ನನ್ನ ಬೇಬಿ ಬಾಯ್ದು ಹಾರ್ಟ್ ರೇಟು. ಎಲ್ಲರದ್ದು ಸೇಮ್ ಇದೇ ಥರ ಇರುತ್ತೆ ಅಂತ ಏನಿರಲ್ಲ. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್ ಆಯಿತಾ. ಸೊ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಗರ್ಲ್ ಬೇಬಿನ ನಾವು ಕ್ಯಾರಿ ಮಾಡಿದರೆ ವಾಮಿಟಿಂಗ್ ಆಗುತ್ತೆ ಅಂತಾರೆ, ಮತ್ತು ಆಮೇಲೆ ಮೂಡ್ ಸ್ವಿಂಗ್ಸು ಮತ್ತು ಟಯರ್ಡ್ ಆಗೋದು, ತುಂಬ ಜಾಸ್ತಿ ನಿದ್ದೆ ಬರೋದು, ಈ ಥರ ಎಲ್ಲ ಆಗುತ್ತೆ ಅಂತಾರೆ. ಸೊ ಅದೇ ಬಾಯ್ ಬೇಬಿಗೆ ಆ ಥರ ಏನಿರಲ್ಲ. ಸೊ ಆ್ಯಕ್ಟಿವ್ ಪ್ರೆಗ್ನೆನ್ಸಿ ಥರ ಬಾಯ್ ಬೇಬಿಗೆ ಆ ಥರ ಏನಿರಲ್ಲ, ಆ್ಯಕ್ಟಿವ್ ಪ್ರೆಗ್ನೆನ್ಸಿ ಥರ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಮಿತ್ಸು ಕೂಡ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕರೆಕ್ಟ್ ಆಗಿತ್ತು. ಗರ್ಲ್ ಬೇಬಿನ ನಾನು ಕ್ಯಾರಿ ಮಾಡಿದಾಗ ಸಿಕ್ಕಾಪಟ್ಟೆ ವಾಮಿಟ್ ಆಗೋದು ಮತ್ತು ಟಯರ್ಡು ಇದೆಲ್ಲ ಇರ್ತಾಯಿತ್ತು. ಬಟ್ ಬಾಯ್ ಬೇಬಿಗೆ ಆ ಥರ ಇಲ್ಲ. ಸೊ ನನ್ನ ಗರ್ಲ್ ಬೇಬಿನೇ ಆವಾಗ ಒಂದು 13 ಮಂತ್ಸ್ ಏನೋ ಇದ್ಲು ಅನಿಸುತ್ತೆ, ಆವಾಗ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ದು. ಸೊ ಮನೇನ ನೋಡಿಕೊಂಡು ಅವಳಿಗೆ ಊಟ ಇದೆಲ್ಲನೂ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ, ನಾನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೆ ಅಂತಲೇ ಹೇಳ್ಬೋದು. ಸೊ ಈ ಮಿತ್ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದು ಕೂಡ ಒಂದು ನಿಜ. ಸೊ ನೆಕ್ಸ್ಟ್ ಮಿತ್ಸ್ ಬಂದುಬಿಟ್ಟು ಸ್ಕಿನ್ ಬಗ್ಗೆ ಆಯಿತಾ. ಗರ್ಲ್ ಬೇಬಿನ ಕ್ಯಾರಿ ಮಾಡಿದರೆ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈ ಥರ ಆಗುತ್ತೆ ಅಂತಾರೆ. ಸೊ ಅದೇ ಬಾಯ್ ಬೇಬಿ ಆಗಿದ್ದರೆ ಕ್ಲಿಯರ್ ಸ್ಕಿನ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಮಿತ್ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿಜಾನೇ ಆಗಿತ್ತು. ಬಿಕಾಸ್ ಗರ್ಲ್ ಬೇಬಿನ ನಾನು ಕ್ಯಾರಿ ಮಾಡಿದಾಗ ಸಿಕ್ಕಾಪಟ್ಟೆ ಪಿಂಪಲ್ಸು, ಡಾರ್ಕ್ ಸ್ಪಾಟ್ಸು, ಸ್ಮಾಲ್ ಬಂಪ್ಸ್ ಈ ಥರ ಎಲ್ಲ ಜಾಸ್ತಿ ಆಗೋಗಿತ್ತು. ಸೊ ಅದೇ ಬಾಯ್ ಬೇಬಿನ ಕ್ಯಾರಿ ಮಾಡಿದಾಗ ಆ ಥರ ಏನಿರಲಿಲ್ಲ, ಕ್ಲಿಯರ್ ಸ್ಕಿನ್ ಇತ್ತು. ಸೊ ಈ ಮಿತ್ಸ್ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕರೆಕ್ಟ್ ಆಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಲೀಪಿಂಗ್ ಪೊಸಿಷನ್ ಆಯಿತಾ. ಬಾಯ್ ಬೇಬಿ ಆಗಿದ್ದರೆ ಲೆಫ್ಟ್ ಸೈಡಲ್ಲಿ ಮಲಗ್ತಾರೆ, ಗರ್ಲ್ ಬೇಬಿ ಆಗಿದ್ದರೆ ರೈಟ್ ಸೈಡಲ್ಲಿ ಮಲಗ್ತಾರೆ ಅಂತ ಹೇಳ್ತಾರೆ. ಸೊ ಅದೇ ಥರ ಆ ಥರ ಏನು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ಯಾವ ಸೈಡು ಕಂಫರ್ಟೇಬಲ್ ಆಗಿರುತ್ತೆ ಆ ಸೈಡೇ ಮಲಗ್ತಾ ಇದ್ದೆ. ಸೊ ಈ ಮಿಸ್ ಕೂಡ ರಾಂಗ್ ಅಂತ ಹೇಳ್ತೀನಿ ನಾನು. ಸೊ ಇದೇನು ನಿಜ ಅಲ್ಲ. ಬೇರೆಯವ್ರ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿರುತ್ತೋ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವುದೆಲ್ಲ ಮಿಸ್ಸು ಕರೆಕ್ಟು ಇತ್ತು ಅಥವಾ ರಾಂಗ್ ಆಗಿತ್ತು ಅಂತ ನಾನು ಹೇಳ್ಕೊಂಡೆ ಅಷ್ಟೇ. ಸೊ ಎಲ್ಲರದ್ದು ಒಂದೇ ರೀತಿ ಇರೋಲ್ವಲ್ಲ, ಅವರೊಂದು ಬಾಡಿ ಮೇಲೆ, ಅವರೊಂದು ಪ್ರೆಗ್ನೆನ್ಸಿ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಫೇಮಸ್ ಆಗಿರೋರು ಜನಗಳು ಜಾಸ್ತಿ ಜನಗಳಿಂದ ನಾನು ಕೇಳಿರೋದನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ರಿಂಗ್ ಸ್ವಿಂಗ್ ಆಯಿತಾ. ಇದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಸೊ ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ರೀಲ್ನ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ರೀಲ್ಸ್ ಬರ್ತಾಯಿತ್ತು ಆವಾಗ. ಅಂದರೆ ಒಂದು ದಾರದಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಲಿ ವೆಡ್ಡಿಂಗ್ ರಿಂಗನ್ನ ಹಾಕ್ಕೊಂಡು, ಸೊ ಅದನ್ನು ಬೆಲ್ಲಿ ಮೇಲೆ ಈ ಥರ ಸ್ವಿಂಗ್ ಆದರೆ ಅದು ಬಾಯ್ ಅಂತ, ಅಥವಾ ಈ ಥರ ಸರ್ಕಲ್ ಆದರೆ ಅದು ಗರ್ಲ್ ಅಂತ ಈ ಥರ ಬರ್ತಾಯಿತ್ತು. ಸೊ ಅದು ನಾನು ಫಸ್ಟ್ ಎಲ್ಲ ಟ್ರೈ ಮಾಡಿಲ್ಲ, ಸೆಕೆಂಡ್ ಸುಮ್ಮನೆ ನೋಡಿದೆ. ಅದು ನಿಜಾನ ಸುಳ್ಳು ಗೊತ್ತಿಲ್ಲ. ಎಷ್ಟೋ ಜನ ನಿಜ ಅಂತ ಕಮೆಂಟ್ ಮಾಡಿದ್ರು. ಸೊ
ಬಟ್ ನಾನು ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಇದು ಕೂಡ ರೈಟ್ ಆಗಿತ್ತು, ಬಿಕಾಸ್ ನಾನು ಗರ್ಲ್ಗೆ ಟ್ರೈ ಮಾಡಿಲ್ವಲ್ಲ, ಅದಕ್ಕೆ ನನಗೆ ರೈಟೋ ರಾಂಗೋ ಗೊತ್ತಿಲ್ಲ. ಬಟ್ ನಾನು ಇದನ್ನು ಟ್ರೈ ಮಾಡಿದಾಗ ಇದು ಕರೆಕ್ಟಾಗಿತ್ತು. ಆ್ಯಕ್ಚುಲಿ ಇದನ್ನು ಕೇಳಿದ್ರೆ ನಗು ಬರುತ್ತೆ ಆಯಿತಾ, ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಟ್ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಆ ಥರ ಇರುತ್ತಲ್ವ, ಗರ್ಲ್ ಇದ್ದರೆ ಬಾಯ್ ಬೇಕು, ಬಾಯ್ ಇದ್ದರೆ ಗರ್ಲ್ ಬೇಕು ಇರುತ್ತೆ ಅಂತ. ಸೊ ಆವಾಗ ಇದನ್ನೆಲ್ಲ ಟ್ರೈ ಮಾಡ್ತಾರೆ, ನಾನು ಕೂಡ ಟ್ರೈ ಮಾಡಿದ್ದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ಲೆಸೆಂಟ ಪೊಸಿಷನ್ ಆಯಿತಾ. ಸೊ ಇದು ನಮಗೆ ಸ್ಕ್ಯಾನ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಇದಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತ ಹೇಳಿ ಗರ್ಲ್ ಬೇಬಿ ಅಂತಾರೆ. ಸೊ ಅದೇನಂದರೆ ಆ್ಯಂಟೀರಿಯರ್ ಪೊಸಿಷನ್ ಇದ್ದರೆ ಅದು ಗರ್ಲ್ ಅಂತಾರೆ. ಸೊ ಅದೇ ಥರ ಪೋಸ್ಟೀರಿಯರ್ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ಈ ಮಿತ್ ಬಂದುಬಿಟ್ಟು ತುಂಬ ರಾಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಗರ್ಲ್ ಬೇಬಿ ಮತ್ತು ಬಾಯ್ ಬೇಬಿ ಇಬ್ಬರಿಗೂ ಸೇಮ್ ಪೊಸಿಷನ್ನೇ ಇತ್ತು. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಬಾಯ್ ಆ್ಯಂಡ್ ಗರ್ಲ್ ಬೇಬಿಗೆ ಪ್ಲೆಸೆಂಟ ಪೊಸಿಷನ್ ಮಾತ್ರ ಸೇಮ್ ಆ್ಯಂಟೀರಿಯರೇ ಆಗಿತ್ತು. ಸೊ ಇದು ಕೂಡ ತುಂಬ ಜನರಿಂದ ಕೇಳಿರ್ತೀವಿ, ಇನ್ಸ್ಟಾಗ್ರಾಮ್ ರೀಲಲ್ಲಂತೂ ಸಿಕ್ಕಾಪಟ್ಟೆ ನೋಡಿರ್ತೀವಿ ಇದನ್ನು, ಪೋಸ್ಟೀರಿಯರು ಆ್ಯಂಟೀರಿಯರ್ ಅಂತೂ. ಸೊ ನಾನು ಕೂಡ ಅದೇ ಥರ ಅಂದ್ಕೊಂಡಿದ್ದೆ. ಸೊ ಇವಾಗೂ ಆ್ಯಂಟೀರಿಯರ್ ಇತ್ತು, ಆವಾಗೂ ಆ್ಯಂಟೀರಿಯರ್ ಇದೆ, ಗರ್ಲ್ ಆಗುತ್ತೋ ಅಂತ ಈ ಥರ ಎಲ್ಲ ಇತ್ತು. ಬಟ್ ಅದೆಲ್ಲ ರಾಂಗು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಬೇಬಿ ಮೂಮೆಂಟ್ಸ್ ಆಯಿತಾ. ಸೊ ಗರ್ಲ್ ಬೇಬಿನ ನಾವು ಕ್ಯಾರಿ ಮಾಡಿದರೆ ರೈಟ್ ಸೈಡಲ್ಲಿ ಮೂಮೆಂಟ್ಸ್ ಜಾಸ್ತಿ, ಬಾಯ್ನ ಕ್ಯಾರಿ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಮೂಮೆಂಟ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಇದು ಕೂಡ ರಾಂಗ್ ಆಗಿತ್ತು. ಎರಡು ಬೇಬಿಗೂ ಆ ಥರ ರೈಟ್ ಟು ಲೆಫ್ಟ್ ಅಂತ ಏನಿರಲಿಲ್ಲ. ಸೊ ಎಲ್ಲ ಕಡೆನೂ ಮೂಮೆಂಟ್ಸ್ ಆಗ್ತಾಯಿತ್ತು, ರೈಟ್ ಲೆಫ್ಟು ಮೇಲೆ ಮತ್ತು ಡೌನ್ ಸೈಡಲ್ಲಿ ಎಲ್ಲ ಕಡೆನೂ ಮೂಮೆಂಟ್ಸ್ ಆಗ್ತಾಯಿತ್ತು. ಸೊ ಈ ಪಾಯಿಂಟ್ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ರಾಂಗ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಸ್ಕಿನ್ ಕಲರ್ ಆಯಿತಾ. ಗರ್ಲ್ ಬೇಬಿಗೆ ಆಗಿದ್ದರೆ ತುಂಬ ಫೇರ್ ಆಗಿರುತ್ತೆ ಅಂತಾರೆ, ಬಾಯ್ ಬೇಬಿಗೆ ಡಾರ್ಕ್ ಆಗಿರುತ್ತೆ ಅಂತಾರೆ. ಸೊ ಈ ಮಿತ್ ಕೂಡ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟ್ ಆಗಿತ್ತು. ಬಿಕಾಸ್ ನಾನು ಗರ್ಲ್ ಬೇಬಿನ ಕ್ಯಾರಿ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಕಲರ್ ಬಂದಿತ್ತು ಸ್ಕಿನ್ನು, ಆ್ಯಂಡ್ ಅದೇ ಬಾಯ್ ಬೇಬಿ ಕ್ಯಾರಿ ಮಾಡಿದಾಗ ಡಾರ್ಕ್ ಆಗಿತ್ತು. ಸೊ ಈ ಮಿತ್ ಕೂಡ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟ್ ಆಗಿತ್ತು. ಲಾಸ್ಟ್ ಟಾಪಿಕ್ ಏನಪ್ಪ ಅಂತ ಅಂದರೆ, ಇದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಟಾಪಿಕ್ಕು. ಏನಂದರೆ ಬೇಬಿ ಚೈನೀಸ್ ಜೆಂಡರ್ ಕ್ಯಾಲೆಂಡರ್ ಅಂತ. ಸೊ ಚೈನೀಸ್ ಜೆಂಡರ್ ಕ್ಯಾಲೆಂಡರು ಎಲ್ಲರೂ ನೋಡಿರ್ತೀರ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನು ನನ್ನ ಫ್ರೆಂಡ್ಸ್ದಾಗಿರಲಿ, ನನ್ನ ರಿಲೇಟಿವ್ಸ್ ಆಗಿರಲಿ, ಎಲ್ಲರ ಹತ್ರನೂ ಅವ್ರದ್ದು ಕನ್ಸೀವ್ ಆಗಿರೋ ಡೇಟು ಮತ್ತು ಡೇಟ್ ಆಫ್ ಬರ್ತು ಎಲ್ಲನೂ ಕಲೆಕ್ಟ್ ಮಾಡಿ ಒಂದು ವೆಬ್ಸೈಟ್ನೂ ಬಿಟ್ಟಿರಲಿಲ್ಲ. ನಾನು ಎಲ್ಲದರಲ್ಲೂ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಸೊ ಯಾರ್ದು ರಾಂಗ್ ಇರುತ್ತೋ ಆ ವೆಬ್ಸೈಟು ಇದು ಸುಳ್ಳು, ಆ್ಯಂಡ್ ಎಲ್ರದ್ದು ಒಂದೇ ಈಕ್ವಲ್ ಆಗಿ ರೈಟ್ ಬಾಯ್ ಗರ್ಲ್ ಅಂತ ಬಂದರೆ ಸೊ ಇದು ಕರೆಕ್ಟಾಗಿದೆ ಅಂತ ಹೇಳಿ ನಾನು ಎಲ್ಲ ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟು ಒಂದು ಲಿಂಕ್ನ ಸರ್ಚ್ ಮಾಡಿಕೊಂಡೆ, ಯೂಟ್ಯೂಬಿನ ವಿಡಿಯೋನು ಕೂಡ ನೋಡಿದೆ. ಸೊ ಇದು ಕೂಡ ಚೈನೀಸ್ ಜೆಂಡರ್ ಕ್ಯಾಲೆಂಡರ್ ಏನಿದೆ ಅದು ನನ್ನ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟಾಗಿತ್ತು. ಸೊ ಬಾಯ್ಗೆ ಬಾಯ್ ಅಂತ ತೋರಿಸಿತ್ತು, ಗರ್ಲ್ಗೆ ಗರ್ಲ್ ಅಂತಲೇ ತೋರಿಸಿತ್ತು. 100%ಅಲ್ಲಿ 99% ಅಕ್ಯುರೇಟ್ ಆಗಿತ್ತು ನನಗೆ ಇದು ಚೈನೀಸ್ ಜೆಂಡರ್ ಕ್ಯಾಲೆಂಡರು. ಸೊ ನಾನು ನನ್ನ ರಿಲೇಟಿವ್ ಫ್ರೆಂಡ್ಸು ಎಲ್ಲರದ್ದು ಹಾಕಿ ನೋಡಿದೆ. ಸೊ ಅದು ಕೂಡ ರೈಟಾಗಿ ಬಂದಿತ್ತು. ಸೊ ನಿಮ್ಮದು ಹೇಗೆ ಗೊತ್ತಿಲ್ಲ ನನಗೆ. ಸೊ ಯಾರಿಗಾದರೂ ಕ್ಯೂರಿಯಾಸಿಟಿ ಇದ್ದರೆ ಚೈನೀಸ್ ಜೆಂಡರ್ ಕ್ಯಾಲೆಂಡರ್ ಹಾಕಿ ನೋಡಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ವೆಬ್ಸೈಟ್ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಎಷ್ಟು ಮಿತ್ಸ್ ರೈಟ್ ಆ್ಯಂಡ್ ರಾಂಗ್ ಅಂತ. ನಾನು ನನಗೆ ಗೊತ್ತಿರೋ ಅಷ್ಟು ಹೇಳಿದೆ. ಎಲ್ರದ್ದು ಪ್ರೆಗ್ನೆನ್ಸಿ ಸೇಮ್ ಇರಲ್ಲ. ಸೊ ಅದೇ ಥರ ಈ ಥರ ನಾವು ಸಿಕ್ಕಾಪಟ್ಟೆ ಕೇಳಿರ್ತೀವಿ, ಇದಿದ್ದರೆ ಬಾಯ್ ಅದಿದ್ದರೆ ಗರ್ಲ್, ಯಾವುದಾದ್ರೂ ಆಗಿರಲಿ ಹೆಲ್ತಿ ಪ್ರೆಗ್ನೆನ್ಸಿ ಇದ್ದರೆ ಅಷ್ಟೇ ಸಾಕಲ್ವಾ. ಸೊ ಸ್ವಲ್ಪ ಟಾಪಿಕ್ನ ಚೂಸ್ ಮಾಡಿಕೊಂಡು ಇದರಲ್ಲಿ ಯಾವುದು ರೈಟು ಯಾವುದು ರಾಂಗ್ ಅಂತ ನಾನು ಹೇಳಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.